ಅಮ್ಮನ ಪ್ರೀತಿಗೆ ಸಾಟಿ ಇಲ್ಲ, ಕಣ್ಣು ಬಿಟ್ಟ ಕಂದಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಹುಟ್ಟುತ್ತಾನೆ ಕೆಲವು ಮಕ್ಕಳು ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಯಿಂದ ಹುಡ್ತಾರೆ. ಬಹುತೇಕವಾಗಿ ಆರೋಗ್ಯದಿಂದ ಇರ್ತಾರೆ, ಆದರೆ ಕೆಲವೊಂದಿಷ್ಟು ಮಕ್ಕಳು ಏನಂತ ಹೇಳಿದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಹೊಂದಿರ್ತಾರೆ. ಹಾಗಾಗಿ ಇಲ್ಲಿಯೂ ಕೂಡ ಒಂದು ಚಿರಾಗ್ ಎನ್ನುವಂತಹ 14 ತಿಂಗಳ ಕಂದಮ್ಮ ಒಂದು ಸಮಸ್ಯೆಯನ್ನ ಇಟ್ಕೊಂಡು ಹುಟ್ಟಿತ್ತು. ಅದೇನು ಅಂತ ಹೇಳಿದ್ರೆ, ಜಗತ್ತನ್ನ ನೋಡಬೇಕಾದಂತಹ 2 ಕಣ್ಣುಗಳಿಗೂ ಕೂಡ ಜನ್ಮಜಾತವಾಗಿ ಕಣ್ಣಿನ ಪೊರೆ ಎಂಬಂತಹ ಒಂದು ಸಮಸ್ಯೆಯಿಂದ ಆ ಮಗು ಜನನ ಆಗತ್ತೆ. ಇವರ ತಂದೆ ತಾಯಿ ಹೆಸರು ರಮೇಶ್ ಮತ್ತು ಸುಧಾ ಅಂತ ಹೇಳಿ, ಮೈಸೂರು ಮೂಲದ ಟಿ ನರಸೀಪುರ ಭಾಗದವರು. ಈ ಮಗುವಿನ ಕಣ್ಣಿನ ಸಮಸ್ಯೆ ಅವರಿಗೆ ಗೊತ್ತಾದ ತಕ್ಷಣ ಪ್ರೀತಿಯನ್ನೇ ಇಟ್ಕೊಂಡಂತಹ ತಂದೆ ತಾಯಿಗಳಿಗೆ ಒಂದು ಕ್ಷಣ ಎಲ್ಲೋ ಬೇಜಾರಾಗತ್ತೆ. ಇಷ್ಟೊಂದು ಚಂದ ಆಗಿ ಹುಟ್ಟಿದಾನೆ ನಮ್ಮ ಮಗು, ಆದರೆ ಆತನಿಗೆ ಜಗತ್ತನ್ನೇ ನೋಡುವ, ನಮ್ಮನ್ನು ಕೂಡ ಗುರುತಿಸಲಾಗದಂತಹ ಈ ಒಂದು ಸಮಸ್ಯೆ ಇದೆಯಲ್ವಾ ಅಂತ ಹೇಳಿ ಅವರಿಗೆ ಬೇಜಾರಾಗುತ್ತೆ. ಆದರೆ ಅವರು ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ. ವೈದ್ಯರನ್ನ ಭೇಟಿ ಮಾಡ್ತಾರೆ, ಏನು ಮಾಡಬೇಕು ಅಂತ ಕೇಳ್ತಾರೆ. ಕೊನೆಗೂ ಆ ಮೈಸೂರಿನ ಒಂದು ಆಸ್ಪತ್ರೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, 14 ತಿಂಗಳ ಕಂದಮ್ಮನ ಈ ಸಮಸ್ಯೆಯನ್ನ ಸವಾಲಾಗಿ ತೆಗೆದುಕೊಂಡು ಆತನ ಕಣ್ಣಿನ ಪೊರೆಯನ್ನ ತೆಗೆದು ಹಾಕಿ ಆತನಿಗೆ ಮತ್ತೆ ಮರುಜೀವ ಅಥವಾ ಕಣ್ಣಿಗೆ ಬೆಳಕನ್ನ ನೀಡ್ತಾರೆ. ಆದರೆ ಇಲ್ಲಿ ಆಗಿರುವಂತಹ ಘಟನೆಯೊಂದು ಬಹಳಷ್ಟು ಮನಸೆಳೆಯುವಂಥದ್ದು, ಜೊತೆಗೆ ಭಾವನಾತ್ಮಕವಾದದ್ದು. ಅದೇನು ಅಂತ ಹೇಳಿದ್ರೆ, ಮಗು ಕಣ್ಣನ್ನ ಯಾವಾಗ ಆಪರೇಷನ್ ಆಗುತ್ತೆ, ಆ ಕಣ್ಣಿಗೆ ಕಟ್ಟಿದಂತಹ ಬಟ್ಟೆಯನ್ನ ಯಾವಾಗ ತೆಗೆದ ತಕ್ಷಣ ಅದು ಫಸ್ಟ್ ಗುರುತು ಹಿಡಿಯುವಂಥದ್ದೇ ಆತನ ತಾಯಿಯನ್ನ. ಅಮ್ಮ ಮಕ್ಕಳ ಬಾಂಧವ್ಯ, ಆ ಕರುಳ ಬಳ್ಳಿಯ ಸಂಬಂಧ ಅನ್ನೋದು ಇದೆಯಲ್ವಾ, ಅದು ಬಹಳಷ್ಟು ಅನ್ಯೋನ್ಯವಾದದ್ದು. ಯಾವತ್ತಿಗೂ ಕೂಡ ಅಮ್ಮ ಮಕ್ಕಳ ಸಂಬಂಧಕ್ಕೆ ಯಾರು ಕೂಡ ಸರಿಸಾಟಿ ಇಲ್ಲ ಅನ್ನೋದನ್ನ ಈ ಒಂದು ದೃಶ್ಯ ಸಾಬೀತುಪಡಿಸಿದೆ. ಇಲ್ಲಿ ಎಷ್ಟೋ ಜನರಿಗೆ ಜನ್ಮಜಾತವಾಗಿ ಇಂತಹ ಸಮಸ್ಯೆಗಳನ್ನು ಹುಟ್ಕೊಂಡಾಗ ಆಪರೇಷನ್ ಆದ ತಕ್ಷಣ ಕಣ್ಣನ್ನು ಓಪನ್ ಮಾಡಿದಾಗ ಸಡನ್ ಆಗಿ ಆ ಮೆದುಳು ಆ ಚಿತ್ರಣವನ್ನ ಸಂಗ್ರಹಿಸುವ ಶಕ್ತಿ ಇರೋದಿಲ್ಲ. ಹಾಗಾಗಿ ಆ ಮೆದುಳಿಗೆ ಚಿತ್ರಣ ಸಂಗ್ರಹಿಸುವ ಶಕ್ತಿ ಇಲ್ಲದೆ ಇದ್ದಾಗ ಅದು ಕೆಲವು ದಿನಗಳು ಹೋಗುತ್ತೆ. ಇದು ಯಾರು, ಇದೇನು, ಇಂತಹ ವಸ್ತು ಯಾವುದು ಅಂತ ಹೇಳಿ ಕಂಡುಹಿಡಿದಕ್ಕೆ ತುಂಬಾ ದಿನ ಹೋಗುತ್ತಂತೆ. ಇದು ವಿಜ್ಞಾನದಲ್ಲೂ ಕೂಡ ಇದೆ. ಆದ್ರೆ ಈ ಮಗು ಮಾತ್ರ ಕಣ್ಣು ಬಿಟ್ಟ ತಕ್ಷಣ ಸ್ವಲ್ಪ ಒಂದು 3 ನಿಮಿಷ ಆ ಕಡೆ ಈ ಕಡೆ ಕಣ್ಣನ್ನ ಆಡಿಸುತ್ತಾ ನೋಡುತ್ತೆ, ಮೌನವಾಗಿರುತ್ತೆ. ಆ ಆಸ್ಪತ್ರೆಯಲ್ಲಿ ಒಂದು ಸೂಜಿ ಬಿದ್ದರೂ ಕೂಡ ಶಬ್ದ ಆಗುವಷ್ಟರ ಮಟ್ಟಿಗೆ ಅಲ್ಲಿ ಒಂದು ಮೌನ ಆವರಿಸುತ್ತೆ. ಆದ್ರೆ ಕೇವಲ 3 ನಿಮಿಷಗಳಾದ ತಕ್ಷಣ ಆ ಮಗು ಅಮ್ಮನ ಮುಖವನ್ನ ನೋಡಿ ಕಿಲಕಿಲ ನಗುವುದು, ಆ ಅಮ್ಮನ ಮುಖವನ್ನ ತನ್ನ ಪುಟ್ಟ ಕೈಗಳಿಂದ ಆಡಿಸುತ್ತೆ. ಹಾಗಾಗಿ ಇದು ವಿಜ್ಞಾನ ಲೋಕಕ್ಕೆ ಸವಾಲನ್ನ ಒಡ್ಡಿದ ಈ ಪೌರ, ವಿಜ್ಞಾನದ ಶಕ್ತಿಯನ್ನು ಕೂಡ ಮೀರಿಸಿದಂತಹ ಪೌರ ಅಂತ ಹೇಳಿ ಈ ಚಿರಾಗನಿಗೆ ಈಗ ಜನತೆ ಕರೀತಾ ಇರ್ತಾರೆ. ಹಾಗಾಗಿ ಈ ಒಂದು ತಾಯಿಯನ್ನ ಗುರುತು ಹಿಡಿದಂತಹ ಮಗುವಿನ ಆ ಒಂದು ಮಮತೆ ಇದೆಯಲ್ವಾ, ಆ ತಾಯಿಯ ಮಮತೆ ಇದೆಯಲ್ವಾ, ಇದು ಯಾರಿಗೂ ಕೂಡ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇದನ್ನೊಂದು ಹೇಳುವ ಪ್ರಯತ್ನ ನಮ್ದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಇಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.